ಆ್ಯಕ್ಚುಲಿ ಈ ಹೋಟ್ಲಲ್ಲಿ 12 ರೂಪಾಯಿ ಟೀ ತೊಗೊಂಡ. ನನಗೇನೋ ಆ ಟೀ 12 ರೂಪಾಯಿ ಅಂತ ಅನ್ಸಲ್ಲ, ಮ್ಯಾಕ್ಸಿಮಮ್ 7ರಿಂದ 10 ರೂಪಾಯಿ ಇರ್ಬೋದು ಅಂದ್ಕೊಳ್ತೀನಿ. ಯಾವುದಕ್ಕೂ ಒಂದು ಜನರಲ್ ಎನ್ಕ್ವೈರಿ ಇರಲಿ, UPI ಪೇಮೆಂಟ್ ಮಾಡಿರೋದಕ್ಕೆ ಅಟ್ಯಾಚ್ಮೆಂಟ್ ಸಿಗುತ್ತೆ, ಅದನ್ನು ಇದನ್ನು ಅಟ್ಯಾಚ್ಮೆಂಟ್ ಕೂಡ ಮಾಡ್ತೀನಿ. ಎನ್ಕ್ವೈರಿ ಆಗಬೇಕು. ಚಿಕ್ಕಡಿ ಇರೋದತ್ತ ಈ ಕಾಫಿ ಶಾಪ್ ಇದೆಯಲ್ಲ, ಇದು ಮೆಕ್ಡೊನಾಲ್ಡ್ಸ್ ಹತ್ರ ಇದೆ ಕಾಫಿ ಶಾಪ್ ಇದು. ಇವರು ಕೂಡ ಕಾಂಗ್ರೆಸ್ ಆಫೀಸ್ ಪಕ್ಕ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಹತ್ರ. ನೀನು ಕೂಡ ಒಂದು ಸರಿ ಕಾಫಿಗೆ 20 ರೂಪಾಯಿ ತೊಗೊಂಡಿದ್ದ. ಜ್ಯೂಸೇ 10 ರೂಪಾಯಿ ಕೊಡ್ತಾ ಇದ್ದಾನೆ, ಅದರ ನನ್ನ ಹತ್ರ ಕಾಫಿಗೆ 20 ರೂಪಾಯಿ ತೊಗೊಂಡಿದ್ದ. ಟೇಸ್ಟ್ ಮಾತ್ರ ಬಿಲೋ ಆ್ಯಾವ್ರೇಜ್ ಇತ್ತು. ಸ್ಟೀಲ್ ಗ್ಲಾಸಲ್ಲಿ ಕೊಟ್ಟಿದ್ದ. ಅದೇನಾದರೂ ಇರಲಿ ಒಟ್ಟಲ್ಲಿ ನನ್ನ ಪ್ರಕಾರ ಅವತ್ತು ದುಡ್ಡು ಜಾಸ್ತಿ ತೊಗೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದೀನಿ. ನೋಡೋದ ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಟೀ ಕುಡ್ದೆ, ಇವಾಗ ಇನ್ನೂ ಸೆಕೆಂಡ್ ಟೀ. ಸಿಕ್ಕಾಪಟ್ಟೆ ಸಪ್ಪೆ, ಜೊತೆಗೆ ಕಾಲು ನೋವು ಸ್ಟಾರ್ಟ್ ಆಯಿತು. ಯಾರೋ ಒಬ್ಬ ಕಾಲು ನೋವು ತೋರಿಸ್ಕೊಡೋದು. ಆ್ಯಕ್ಚುಲಿ ಅಂದರೆ ಮಂಡಿ ನೋವು ಆಗುತ್ತೆ ಅಂತ ತೋರಿಸ್ಕೊಡೋದ. ಸೊ ಮಂಡಿ ನೋವಾಗಿದೆ. ಇಲ್ಲೊಬ್ಬ ಹೋಗ್ತಾ ಇದ್ದಾರೆ, ಹೀರೋ ಝೂಮ್ ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮೇಬಿ ಕಟ್ಲೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಹೇಳ್ಕೊಂಡು ಹೋಗ್ತಾ ಇರೋದು ಗೊತ್ತಾ? ಮೈಸೂರು ತಿಂಡಿಸಿಗೆ ಕರ್ಕೊಂಡು ಹೋಗ್ತೀರಿ ಅಂತ. ನಾನು ಆ್ಯಕ್ಚುಲಿ ಇದಕ್ಕೆ ಬೇರೆ ಪ್ರೆಸೆಂಟೇಷನ್ ಮಾಡಬೇಕಾಗಿ ಬರ್ಬೋದು ಅಂದ್ಕೊಂಡೆ, ಬಟ್ ಅದು ಕಾಲು ತೋರಿಸ್ಕೊಂಡು ಹೋಗಿದ್ದರಿಂದ ಕ್ಲೀನಾಗಿ ಗೊತ್ತಾಗೋಯ್ತು ಆಲ್ರೆಡಿ. ಈ ಬರೋ ವೆಹಿಕಲ್ಗಳು ಮುಂಚೆನೇ ಬಂದಿರೋ ಅಟ್ಲೀಸ್ಟ್ ಅವನು ಕ್ಲೀನಾಗಿ ಕವರಾರು ಆಗ್ತಾಯಿದ್ದ. ಏನು ಸ್ಟೋರಿ ಅಂದರೆ, ಮೈಸೂರು ತಿಂಡೀಸ್ ಇದೆಯಲ್ಲ, ಅವರು ಎಲ್ಲೋ ಕಿಂಗ್ ಟೀ ಕಾಫಿಗೆ ಎಲ್ಲೋ ಕಿಂಗ್ ಪೊಸಿಷನ್ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ ಒಡೆಯರ್ಸ್ ಫ್ಯಾಮಿಲಿ ಪರವಾಗಿ. ಹೀಗಾಗಿ ನಾನು ಅಲ್ಲಿ ಮಾತ್ರ ಟೀ ಕುಡಿಬೇಕು, ಬೇರೆ ಎಲ್ಲೇ ಟೀ ಕುಡಿದ್ರು ಟೀ ಸರಿಯಾಗಿ ಕೊಡೋದಿಲ್ಲ. ನಾನು ದುಡ್ಡು ಕೊಟ್ಟರು ಕೂಡ ಟೀ ಕೊಡೋದಿಲ್ಲ. ಟೀ ಕೊಟ್ಟರು ಕ್ವಾಂಟಿಟಿ ಸರಿ ಇರಲ್ಲ, ತೆಳ್ಳೆ ಇರುತ್ತೆ, ಸಕ್ಕರೆ ಕಡಿಮೆ ಇರುತ್ತೆ, ಅಥವಾ ದುಡ್ಡು ಜಾಸ್ತಿ ತೊಗೊಳ್ತಾರೆ. ಮೊದಲೆಲ್ಲ ಒಂದು ಸಮಸ್ಯೆ ಇರುತ್ತೆ. ಎಷ್ಟೊಂದು ಸರಿ ಯಾವ ಮಟ್ಟಿಗೆ ಟೀ ಕೊಟ್ಟಿದ್ದಾರೆ ಅಂದರೆ, ಬರೀ ನೀರು ಟೀ ಮಾಡಾದ್ಮೇಲೆ ಟೀ ಬೋಸಿ ತೊಳಿತಾರಲ್ಲ, ಟೀ ತಪ್ಪಲೆ ತೊಳೆದಾಗ ನೀರಿರುತ್ತಲ್ಲ, ಆ ಥರ ಟೀ ಕೊಟ್ಟಿದ್ದಾರೆ. ಅದು ಯಾರು ಗೊತ್ತಾ? ಇದರಲ್ಲಿ ನಂಜನಗೂಡು ಅಂಬೇಡ್ಕರ್ ಸರ್ಕಲಲ್ಲಿ ಜನತಾ ಬೇಕ್ರಿ ಇದೆಯಲ್ಲ, ಅವನು ಟೀ ತೊಳೆದು ಬೋಸಿ ಇರುತ್ತಲ್ಲ, ಟೀ ಮಾಡಿ ಬೋಸಿ ತೊಳೆದ್ರೆ ಫಸ್ಟು ಟೀ ಬರುತ್ತಲ್ಲ, ನೀರು ಬರುತ್ತಲ್ಲ, ಆ ರೇಂಜಿಗಿತ್ತು ನೋಡೋದಕ್ಕೆ. ಕುಡಿದ್ಬಿಟ್ಟು ವಾಂತಿ ಬರೋಂಗೆ ಆಗ್ತಾಯಿತ್ತು ಅದನ್ನು. ಆ್ಯಕ್ಚುಲಿ ಅಂದರೆ ಕುಡಿಯೋಕ್ಕೇ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಗಾಜಿನ ಲೋಟದಲ್ಲಿ ಬೇರೆ ಕೊಟ್ಟಿದ್ದ, ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಆದರೆ ನಾನು ಬೇರೆ ಮಾತಾಡೋಂಗಿಲ್ಲ, ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಸುತ್ತಮುತ್ತ ಜನ ಇರ್ತಾರೆ. ಅದಲ್ಲಿ ಬಿಟ್ಟೋದ್ರೆ ಒಂಥರ ಏನು ಹೇಳೋದು, ಒಂಥರ ನೆಗೆಟಿವ್ ಫ್ರೇಮ್ ಆಗುತ್ತೆ ನನಗೆ. ಜೊತೆಗೆ ಏನೋ ಒಂಥರ ಚೆನ್ನಾಗಿರೋದಿಲ್ಲ. ಕುಡಿಯೋ ಪದಾರ್ಥನ ಎಸೆಯೋದು ಬಿಡೋದು ಅದು ನನಗೂ ಇಷ್ಟ ಆಗಲ್ಲ ಬೇಸಿಕಲಿ. ಸೊ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಡಿದೇ ಹೊತ್ತು. ನಾನು ಕುಡಿದಿದ್ದು 2ನೇ ಟೀ. ಬೆಳಗ್ಗೆಯಿಂದ 22 ರೂಪಾಯಿ ಖರ್ಚು ಮಾಡಿದ್ದೀನಿ. ಒಂದೇ ಒಂದು ಟೀ ಕುಡಿಯೋಕ್ಕಾಗಿಲ್ಲ. ಇಲ್ಲೇ ಪಕ್ಕದ ಅಂಗಡಿಯಲ್ಲ 20 ರೂಪಾಯಿ ಕೊಟ್ಟು ಒಂದು ಸರಿ ಕಾಫಿ ತೊಗೊಂಡು ಕುಡಿದಿದ್ದೀನಿ. ಅಲ್ಲಿ ಓವರ್ ಪ್ರೈಸ್ ಮಾಡ್ತಾರೆ. ಈ ಓವರ್ ಪ್ರೈಸ್ ಮಾಡಿದ್ದು ಅಲ್ಲೇ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕೊಡ್ತಾರೆ, ಕಡಿಮೆ ಕೊಡ್ತಾರೆ. ಜೊತೆಗೆ ಕ್ವಾಲಿಟಿನೂ ಸಿಕ್ಕಾಪಟ್ಟೆ ಕಡಿಮೆ ಕೊಡ್ತಾರೆ. ಜೊತೆಗೆ ಅವಮಾನ ಮಾಡೋದು, ಸಿಕ್ಕಾಪಟ್ಟೆ ತೊಂದರೆ ತಾಪತ್ರೆಗಳೆಲ್ಲ ಕೊಡ್ತಾರೆ. ಅದ್ರ ಕತೆ ಮುಂದೊಂದು ದಿವಸ ಹೇಳ್ತೀವಿ. ಟೈಮ್ ಈಗ 6:45. ಟ್ಯಾಕ್ಸಿ ಮಂಜುಳ ಟ್ಯಾಕ್ಸಿ ಗಾಡಿ ಹೋಯ್ತಿತ್ತು. ನನ್ನ ಜೇಬಲ್ಲಿ ದುಡ್ಡಿದೆ ಇವತ್ತು. ಸೊ ಜೇಬಲ್ಲಿ ದುಡ್ಡಿದೆ ಅಂದರೆ ಊಟ ಮಾಡೋಕ್ಕೆ ಬರ್ತೀನಿ, ಇಡ್ಲಿ ತಿನ್ನೋ ಬರ್ತೀನಿ. ಸೊ ಅದಕ್ಕೋಸ್ಕರ ನನಗಿಂತ ಮುಂಚೆ ಬಂದು ಕೂತಿರೋದು. ಮತ್ತು ಮುಂದೆ ಟೇಟಲ್ಲಿ ತಿನ್ನೋದು. 6:45 ಬಂದಿದ್ದಾರೆ. ನನಗೆ ತಗೊಳ್ಳೋಕ್ಕೇನು ಕೆಮ್ಮು ಎಲ್ಲ ಎದ್ದೇಳೋದಿಲ್ಲ. ಇವತ್ತು ಮಲಗೇ ಇಲ್ಲ. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಊಟ ಇದೆ ಇವತ್ತು. ಅದಕ್ಕೋಸ್ಕರ ಬೆಳಗಾನೆ ಅಡುಗೆ ಮಾಡ್ತಾಯಿದ್ರು. ಸೌಂಡ್ ಇತ್ತು. ಚಳಿ ಬೇರೆ, ಬೆಡ್ಶೀಟ್ ಇಲ್ಲ ನನ್ನ ಹತ್ರ. ಬೆಡ್ಶೀಟ್ ಕಳ್ತನ ಆಗಿದೆ. ಚಳಿ ಇದ್ದಿದ್ದರಿಂದ ನಿದ್ದೆ ಮಾಡೋಕ್ಕಾಗಿಲ್ಲ. ಸೊ ನಿದ್ದೆ ಮಾಡಲಿಲ್ಲ. ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗಿ ಟೀ ಕುಡ್ಕೊಂಡು ರೂಪನ ಮಗ ಬಾಲಂಗೋಚಿಯೋದು ಟೀ ಕುಡ್ಕೊಂಡು ಅದು ಕೊಡೋಕ್ಕೋಸ್ಕರ ಕೊಳಮಜ್ಜಿಗೆ ನೀರು ಕುಡಿ ಅಂತ
ಮಾತಿದೆಯಲ್ಲ, ಎಕ್ಸಾಕ್ಟ್ಲಿ ಅದೇ ರೀತಿ 22 ರೂಪಾಯಿ ಖರ್ಚು ಮಾಡಿದ್ರು ಒಂದೇ ಒಂದು ಕಪ್ ಕಾಫಿ ಕುಡಿಯೋಕ್ಕಾಗಲಿಲ್ಲ. ಕುಡಿದೆ, ಆದರೆ ಸರಿಯಾಗಿರಲಿಲ್ಲ ಅದು. ಸೊ ಇನ್ನು ಹೋಗಿ ಇದು ವಾಟ್ರ್ ಬಾಟ್ಲಲ್ಲಿ ನೀರು ಇಟ್ಕೊಂಡು ಮುಖ ಈಗ ತೊಳ್ಕೊಂಡು ಬಂದೆ ಊಟ ಮಾಡೋಣ ಅಂತ. ನಿನ್ನೆ ಬೇರೆ ಸರಿಯಾಗಿ ಊಟ ಮಾಡಿಲ್ಲ. ನಿನ್ನೆ ಬೆಳಿಗ್ಗೆ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ 0%, 50% ಬ್ರೇಕ್ಫಾಸ್ಟ್ ಲಂಚ್ ಆಗಿತ್ತು ದೇವಸ್ಥಾನದಲ್ಲಿ. ಸೊ ಜೇಬಲ್ಲಿ ದುಡ್ಡಿತ್ತಲ್ಲ, ಇಡ್ಲಿ ತಿನ್ನೋಣ ಅಂತಲೇ ಉಳಿಸ್ಕೊಂಡಿದ್ದೀನಿ. ಸೊ ಇಡ್ಲಿ 19 ರೂಪಾಯಿ 80 ಪೈಸೆ ಏನೋ ಇದೆ, ₹1 ಕಡಿಮೆ ಇದೆ. 15 ರೂಪಾಯಿ ಊಟ ಮಾಡಬೇಕು. ಸೊ ಅದಾರು ಮಾಡೋಣ ಅಂದ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮತ್ತು ಮುಂದೆ ಟೈಟಲ್ ಥೀಮ್ಗಳು ಬಟ್ಟೆ ಮಾಡೋಕ್ಕೋಸ್ಕರ ಬಂದು ಕೂತಿರೋದು. ಆ ಬಡಿ ಮಗಳನ್ನ KR ಹಾಸ್ಪಿಟ್ಲ್ ಮುಂಭಾಗನೂ ತೋರಿಸಿದ್ದೀನಿ. ಸ್ಪಾರ್ ವಿಡಿಯೋ ಕವರ್ ಆಗಿದೆ. ನಾನು ಏನು ಬಾಲಾಗೋಚಿ ಡೈಲಿ ಬರೋಂಗೆ ಕಾಣ್ತಾನೆ ಭಯ, ಕೈಗೆ ದೊಣ್ಣೆ ಹಿಡ್ದಿರೋದು ನೋಡಿದ್ರೆ. ಅಲ್ಲಿ ಮೇಲೆ ನಾವು ಬರ್ಕೊಂಡವನು ಅದ್ಭುತ ಆಟಗಳು. ಪೆಟಿಕೋಟ್ಗಳು ತೋರಿಸ್ಕೊಂಡು, ಅವನ ತೊಡೆ ತೋರಿಸ್ಕೊಂಡು ಉಗಿದ ಪ್ರೀ ಪ್ಲ್ಯಾಂಡ್ ಅದು. ಅಲ್ಲೇನು ಡೈಲಿ ಬರ್ತಾನೆ ಏನೋ ಗೊತ್ತಿಲ್ಲ, ಒಟ್ಟಿಗೆ ಪ್ರೀ ಪ್ಲ್ಯಾಂಡ್ ಅದು, ಆರ್ಗನೈಸ್ಡ್ ಟೋಟಲಿ. ಆರ್ಗನೈಸ್ಡ್ ಇದೆಯಲ್ಲ. ಅದು ಟೀ ಕುಡಿಯೋಕ್ಕೆ ಹೋಗುವಂಥ ಚಾರ್ಜ್ ತೋರಿಸ್ತಾ ಇರೋದು. ಇಲ್ಲಿ ಕೆಟ್ಟಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀನಲ್ಲ. ಸೊ ಅದು ಊಟ ಗಿಟ್ಟೆಲ್ಲ ಮಾಡೋದು ಬೇಡ, ಅಲ್ಲೋಗಿ ಟೀ ಕುಡ್ಕೊಂಡು ನಂಜನಗೂಡಿಗೆ ಹೋಗಿ ಅಲ್ಲಿ ಊಟ ಮಾಡು ಅಂತ. ಇಲ್ಲಪ್ಪ ಪಂಚೆ ಹೋಗ್ತಾ ಇರೋದು, ದಾಡಿ ಸವರ್ಕೊಳ್ತಾ ಇದ್ದಿದ್ದ ಪಂಚೆ. ಬಾಲೆಂಗುಚ್ಚಿ ಬೆಳಿಗ್ಗೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಇನ್ನೊಬ್ಬ ಕಲರ್ ಪಂಚೆ ಹೋದ ಪಂಚೆ. ಸೊ ಕಲರ್ ಪಂಚೆ ಜೊತೆಗೆ ಇವರು ದೂರದರ್ಶನ್ದು ಒಂದು ತಮಿಳ್ನಾಡು ದೂರದರ್ಶನ, ಅದು ಅಲ್ಲೇ ತಮಿಳ್ನಾಡು ರಿಜಿಸ್ಟ್ರೇಷನ್ದು ದೂರದರ್ಶನ್ ಗಾಡಿ ಬಂತು. ಸೊ ಅಲ್ಲೂ ಒಬ್ಬ ಅದೇ ಮೀಡಿಯಾದವರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಾರೆ. ಹುಡುಗರು ಗಿಡಿಯಾದವರ ಒಟ್ಟಲ್ಲಿ ಮೀಡಿಯಾದವ್ರ ಥರ ಇದ್ದಾರೆ, ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಾರೆ. ಅವ್ರು ಬಂದು ಬಲರಾಮ ದ್ವಾರ ಅಂತ ಯಾವುದೇ ಕೇಳಿದ್ರು. ಒಟ್ಟಲ್ಲಿ ಬಲರಾಮ ಗೇಟ್ ಏನಂತೆ ಕಣ್ಣೆಲ್ಲ ಉಚ್ಕೋತಾರೆ ವಯಸ್ಸೊಳಗಂತಂದು ಪ್ರಕಾಶ್ ಬಾಲಂಗುಚ್ಚಿ ಅದು ಬಲರಾಮ ಗೇಟಲ್ಲಿರೋದು ಅಂತ ಕೇಳಿದ್ರು. ಸೊ ನಾನು ಆ್ಯಕ್ಚುಲಿ ಗೊತ್ತಿಲ್ಲ ಅಂತ ಹೇಳಿದೆ ಫಸ್ಟು. ಆಮೇಲೆ ಈ ಕಡೆ ಹೋಗಿ ಅಂತ ಕೈ ತೋರಿಸ್ಬಿಟ್ಟು ಸುಮ್ಮನೆ ಆದೆ. ಸೊ ಏನಂದರೆ ಬಲರಾಮ ಅಂದರೆ ಈ ಬಲ ಹೋಗ್ಲಾ ಬಲ ಅಂತೀವಲ್ಲ, ಸೊ ಆ ಥರ. ರಾಮ ಅಂದರೆ ನಾನೇ. ಸೊ ಬಲರಾಮ ಅಂದರೆ ಬಾರೋ ಅಂತ. ಅದು ಏಕವಚನದಲ್ಲಿ ಕರೀತಾರಲ್ಲ, ಆ ಥರ ಮರ್ಯಾದೆ ಕೊಡದೆ ಕರೆಯೋದು. ಸೊ ಅಂದರೆ ಜೊತೆಗೆ ಅವರು ಬಲರಾಮ ಕೇಳ್ಬಿಟ್ಟು ಹೋದ್ರು. ಮತ್ತು ಈ ಮೀಡಿಯಾದವರು ಕ್ಯಾಮ್ರಾ ತೋರಿಸ್ಕೊಂಡು ಹೋದ್ರಲ್ಲ, ಅದಕ್ಕಿಂತ ಮುಂಚೆ ಒಂದು ಹುಡುಗ ಈ ಕಡೆಯಿಂದ ಅಪೋಸಿಟ್ ಸೈಡಲ್ಲಿ ಪಾಸಾದವನು ತೋಳಂದ ಹಿಂದಕ್ಕೆ ಬಡಿಸ್ಕೊಂಡು ಹೊಡೆಯೋರು ಕೈದ ರೆಡಿ ಮಾಡ್ಕೋತಾರಲ್ಲ, ಆ ರೇಂಜ್ಗೆ ರೆಡಿ ಮಾಡಿಕೊಂಡು ಮುಂದಕ್ಕೆ ಬರ್ತಾಯಿದ್ದ. ಅಂದರೆ ನೀವು ಒಳಗೆ ಹಿಡ್ಕೊಂಡು ಹೊಡೆದ್ಬಿಡ್ತೀವಿ, ಕ್ಯಾಮ್ರಾ ತೊಗೊಂಡಿದ್ದಾರೆ, ಒಳಗೆ ಬಂದರೆ ನ್ಯೂಸ್ ಮಾಡ್ತೀನಿ ಅಂತ ಹಿಡ್ಕೊಂಡು ಹೊಡೆದ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿದ್ವಿ. ಆ್ಯಕ್ಚುಲಿ ಅದೆಷ್ಟು ಪೂರ್ತಿ ಕವರ್ ಮಾಡಬೇಕಾಗಿತ್ತು. ಅದಕ್ಕೆ ಬ್ಯಾಟ್ರಿ ಇಲ್ಲ, ಆ್ಯಕ್ಚುಲಿ 5% ಬ್ಯಾಟ್ರಿ ಇದೆ. ಸೊ ಅದೆಲ್ಲ ರೆಕಾರ್ಡ್ ಆಗೋ ಡೌಟು, ಪೇಮೆಂಟ್ ಬೇರೆ ಮಾಡಬೇಕು ಇಲ್ಲಿ ಬ್ರೇಕ್ಫಾಸ್ಟ್ಗೆ. ಸೊ ಅದಕ್ಕೋಸ್ಕರ ಏನು ಕವರ್ ಮಾಡೋಕ್ಕಾಗಲಿಲ್ಲ. ಆದರೆ ಇವ್ರು ಆಟಗಳನ್ನ ನೋಡ್ಬಿಟ್ಟು ಒಳ್ಳೆ ವಿಷಯಸ್ ಬಿಡೋದು ಬೇಡ ಅಂದ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಲೈಟ್ ಬೇರೆ ಇದೆ, ಮುಖಗಳೇನು ಕ್ಯಾಪ್ಚರ್ ಆಗಿರೋ ಡೌಟು. ಸೂರ್ಯನ ಬೆಳಕು ಕರೆಕ್ಟಾಗಿ ಹೊಡಿತಾ ಇದೆ. ಇವ್ರು ಎಲ್ಲೋದ್ರೂ ಬರ್ತಾನೆ ಕೊಡು. ಇವನು ನಂಜನಗೂಡು ರೋಡ್ಗೆ ಬರ್ತಾನೆ, ಆರ್ಗೇಟಲ್ಲಿ ಬರ್ತಾನೆ, ಕಚೇರಿ ಮುಂದೆ ಆ ಕಡೆ ಬರ್ತಾನೆ, ರಾಜೇಶನ ಹತ್ರ ಉಡಾಯಿಸ್ಕೊಡೋದು. ಎಲ್ಲೆಲ್ಲೋ ಬರ್ತಾನೆ. KR ಹಾಸ್ಪಿಟ್ಲ್ ಹತ್ರ, ಕಚೇರಿ ಹತ್ರ ಇದ್ದಾನೆ, ಆರ್ಗೇಟ್ ಹತ್ರ ಬರ್ತಾನೆ, ನಂಜನಗೂಡು ರೋಡ್ ಬರ್ತಾನೆ, ಎಲ್ಲೆಲ್ಲೂ ಇಲ್ಲಿ ಅವನೇ. ರಾಜೇಶ್ ಹತ್ರ ಉಡಾಯಿಸ್ಕೊಡೋದು, ಸುಮ್ಮನೆ ಮುಂದೆ ಓಡಾಡೋದು. ಅರಸ್ ರೋಡಲ್ಲಿ ಓಡಾಡ್ತಾನೆ. ಅರಸ್ ರೋಡಲ್ಲಿ ಜಾಸ್ತಿ ಫಸ್ಟ್ ನೋಡಿದ್ನ ಅರಸ್ ರೋಡಲ್ಲ. ಟೀ ಕುಡಿತಾ ಇದ್ದಾನೆ ಆ ಹುಡುಗರು. ಸೊ ಅಲ್ಲಿ ಬಂದು ಟೀ ಆ್ಯಕ್ಚುಲಿ ನಾನು ಮೈಸೂರು ಟೀ ತೊಗೊಂಡು ಟೀ ಕುಡಿತಾ ಕೂತ್ಕೊಳ್ತೀನಿ. ಐಶ್ವರ್ಯ ಅಂಗಡಿ ಇದೆಯಲ್ಲ, ಅಲ್ಲಿ ಮುಂದೆ ಟೀ ಕುಡಿತಾ ಕೂತ್ಕೊಳ್ತೀನಿ. ಪಾರ್ಸಲ್ ತೊಗೊಳ್ತೀನಿ. ಆ್ಯಕ್ಚುಲಿ ಟೀ ತೊಗೊಳ್ತೀನಿ ಪಾರ್ಸಲು. ಅಲ್ಲಿ ಮುಂದೆ ಕೂತ್ಕೊಂಡು ಕುಡಿತಾ ಇರ್ತೀನಿ. ಸೊ ಅದನ್ನು ಇಲ್ಲಿ ಇಮಿಟೇಟ್ ಮಾಡಿ ತೋರಿಸ್ತಾ ಇರೋದು.
ಆಗಲೇ ಆ್ಯಕ್ಚುಲಿ ಹಂಗೆ ಬಟ್ಟೆ ಹಾಕೊಂಡು ಹೋಗಿದ್ದ ಅವಾಗಲೇ ಬ್ಯಾಟ್ರಿ ಅದು 3ನೇ ಸರಿ ಹೋಗ್ತಾ ಇರೋದು ವೆಹಿಕಲ್ ಅದು ನನ್ನ ಬಗ್ಗೆ ಇಂದು ಅದು ಯಾವ ಥರ ಹೌದು ಎಲ್ಲ ಪೂರ್ತಿ ಹೌದು ಸಾಮಾನೆಲ್ಲ ಕಾಣಬೇಕು ಅಂದ್ಬಿಟ್ಟು ನಾನು ಹಾಕಿರೋದು ಝೂಮ್ ಮಾಡಿದ್ದೆ ಇವ್ನು ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಅವ್ನು ಕವರ್ ಆಗಿ ನನಗೆ ಝೂಮ್ ಔಟ್ ಆಗೋಕ್ಕಾಗಿ ತುಳ್ಳೆ ತೋರಿಸ್ತಾ ಇರೋದು ಬೇರೆ ಪಾಯಿಂಟೇ ತೋರಿಸ್ತಾ ಇರೋದು ಲಕ್ಷ್ಮಿ ಆಟೋ ಹೋಯ್ತಿಲ್ಲ ಆ್ಯಕ್ಚುಲಿ ಕವರ್ ಆಗಿರಲ್ಲ ಅದು ಹೇಳಿದ್ದೆ ಹೇಳ್ತಿದ್ಯಲ್ಲಪ್ಪ ನೀನು 15 ರೂಪಾಯಿ ಕೊಟ್ಟೆ ಅಲ್ವಾ. ಆ್ಯಕ್ಚುಲಿ ಕಂಪ್ಲೀಟ್ ಸ್ಟೋರಿ ಏನು ಓದು ಅಂದರೆ ಇಂದಿರಾ ಕ್ಯಾಂಟೀನಲ್ಲಿ 15 ರೂಪಾಯಿ ಕೊಟ್ಬಿಟ್ಟು ಇಡ್ಲಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವನು ಮಿಕ್ಸ್ ತೊಗೋಬೇಕು, ಬರೀ ಇಡ್ಲಿ ಮಾತ್ರ ಕೊಡೋದಿಲ್ಲ, ಬಾತು ಮತ್ತು ಇಡ್ಲಿ ಎರಡೂ ಸೇರಿಸಿ ತೊಗೋಬೇಕು ಅಂತ ಹೇಳ್ದ. ಸೊ ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದೆ, ಬ್ಯಾಟ್ರಿ ಓದಿದ್ರಿಂದ ರೆಕಾರ್ಡ್ ಆಗಿಲ್ಲ. ಜೊತೆಗೆ ಅವನನ್ನು ಡಿಫೆನ್ಸ್ ಮಾಡೋಕ್ಕೋಸ್ಕರ ಹೆರಿಟೇಜ್ ಹಿರಿಯ ನಾಗರಿಕರು ಸುತ್ತಮುತ್ತ ಎಲ್ಲ ನಿಂತ್ಕೊಂಡಿದ್ರು. ಸೊ ಎಲ್ಲ ಪೂರ್ತಿ ಕ್ಲೀನಾಗಿ ಕವರ್ ಆಗಿರುತ್ತೆ ಅಂತ ಅಂದ್ಕೊಂಡೆ, ಬ್ಯಾಟ್ರಿ ಓದಿದ್ದ ಕಾರಣ ಕವರ್ ಆಗಿಲ್ಲ ಅದು. ಕಡ್ಕೊಳ್ಳೋ ರಮೇಶನ ಬಾಲಂಗುಚಿ ಇವ್ರಿಗೆ ಆ್ಯಕ್ಚುಲಿ ಬೇದಿಯಾಗೋ ಎಲ್ಲ ಸಾಧ್ಯತೆ ಇದೆ. ಈಗ ಸ್ವಲ್ಪ ಹೊತ್ತಲ್ಲಿ ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಇದು ಹಾಕಿದ್ರು, ಸ್ಟೇಟಸ್ ಹಾಕಿದ್ರು, ಏನಿದು ಅಂತ. ಅದು ಆ್ಯಕ್ಚುಲಿ ಮೆಡಿಕಲ್ ಮಾಫಿಯಾ, ಅದು ಫುಡ್ ಅಡಲ್ಟ್ರೇಷನ್ ಫಾರ್ಮುಲಾ ಅಂತ ರಿಪ್ಲೈ ಮಾಡಿದ್ದೆ. ಸೊ ಇಲ್ಲಿ ಇದರ ಕ್ಯಾಂಟೀನಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ ಬಹುಶಃ ನನಗೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಜೊತೆಗೆ ಇನ್ನೊಂದೇನು ಅಂದರೆ ಒಳಗಡೆ ಮಿಕ್ಸ್ ಕೊಟ್ಟರು ಇಡ್ಲಿ, ಅಂದರೆ ಮಿಕ್ಸ್ ಕೊಡೋದು ಇಡ್ಲಿ, ಬರೀ ಇಡ್ಲಿ ಕೊಡೋದಿಲ್ಲ, ಮಿಕ್ಸ್ ಕೊಡೋದು, ಬಾತು ಮತ್ತು ಇಡ್ಲಿ ಎರಡನ್ನೂ ಸೇರಿಸ್ಕೊಡೋದು ಅಂತ ಕೊಟ್ಟರು. ಸೊ ಆ್ಯಕ್ಚುಲಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಕವರ್ ಮಾಡಿದೆ, ಬ್ಯಾಟ್ರಿ ಇರಲಿಲ್ಲ, ಅದು ಆಗಿಲ್ಲ ಅಂತ ಅಂದ್ಕೊಳ್ತೀವಿ. ಸರಿಯಾಗಿ ಆಗಿರಲಿಲ್ಲ, ಆದರೆ ಏನಾರೋ ಇಶ್ಯೂ ಹಾಳಾಗೋಯ್ತು. ಪವರ್ ಸೇವರ್ ಮಾಡಲ್ ಹಾಕಿದೆ, ಸೊ ಅದು ನಾನು ಆನ್ ಮಾಡಿದ್ರು ಅದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ, ಏನೇನೋ ಪ್ರಾಬ್ಲಮ್ ಆಯಿತು. ಅವ್ನು ಕೆರ್ಕೊಳ್ತಾ ಇರೋದು ಅಷ್ಟೊಳ ಅವಾಗ ನಮ್ಮ ದೂರಲ್ಲಿ ನಿಂತ್ಕೊಂಡು. ಇವನು ಬಾಲಂಗೋಚಿ ಚಾಮುಂಡಿ ಬೆಟ್ಟದ ಕೃಷ್ಣ ಅವನಲ್ಲ, ಅವ್ನ ಬಾಲಂಗೋಚಿ. ಪ್ಯಾಂಟ್ ಹಾಕೊಂಡಿದ್ದಾನೆ, ಪಂಚೆ ಹಾಕಿಲ್ಲ, ಸ್ಟಿಲ್ ಅವನದೇ ಬಾಲಂಗೋಚಿ. ಯಾಕೆಂದರೆ ಅವ್ದು ಹಿಂಗೆಲ್ಲ ಕಿತ್ಕೊಳ್ಳೋದು ಸಿಕ್ಕಿದ ಕಡೆ ಅಲ್ಲ. ಹೇಳಿಲ್ವಾ ಅವ್ನು ಕೃಷ್ಣನ ಬಾಲಂಗೋಚಿ ಅಂತ. ಅಲ್ಲೊಬ್ಬ ಮೀಸೆ ಬಿಟ್ಕೊಬಂದೆ, ಪಂಚೆ ಹೋಯ್ತಾ ಇದ್ದಲ್ಲ, ಅವ್ನು ಮೀಸೆ ಬಿಟ್ಕೊಬಂದ, ಮೀಸೆ ಅವ್ರ್ಕೊಂಡು ಹೋದ. ಆ್ಯಕ್ಚುಲಿ ಇಲ್ಲೂ ಒಬ್ಬ ಪಂಚೆ ಇದ್ದಾನೆ. ಸೊ ನಾನು ಹೇಳಿಲ್ವಾ ಅವ್ನು ಪಂಚೆ ಬಾಲಂಗೋಚಿ, ಅವ್ನು ಪ್ಯಾಂಟ್ ಹಾಕಿದ್ದಾನೆ, ಪಂಚೆ ಹಾಕಿಲ್ಲ, ಆದರೂ ಒಂದೇ ಬಾಲಂಗೋಚಿ ಕಿತ್ಕೊಳ್ತಿರೋದ್ರಿಂದ ಅಂತ ಹೇಳಿದೆ. ಸೊ ಅದಕ್ಕೆ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಇಬ್ಬರು ಬಾಲಂಗೋಚಿಗಳು ಬಂದಿದ್ದು. ಯಾವುದು ಅಷ್ಟೇ ಮೆಡಿಕಲ್ ಸ್ಟೋರ್, ಅವನು ಕಳ್ಕೊಳ್ಳೋ ಮೆಡಿಕಲ್ ಸ್ಟೋರ್. ಅದು ಇನ್ನೊಬ್ಬ ಒಳಗಡೆ ಬಂದವನು ಮೀಸೆ ತಿರುಕೊಳ್ತಾ ಇದ್ದ, ನಾನೇ ಹೇಳಿದ್ದು ಅಂತ. ವೈಟ್ ಕಾಲರ್ ಟೋಪಿ ಹಾಕ್ತಿದ್ದಾರೆ ಅವರು, ಹೆಲ್ಮೆಟ್ ಪ್ರೊಡಕ್ಷನ್. ನಮ್ಮಪ್ಪ ಪುಟ್ಸ್ವಾಮಿ ಇದ್ದಾರಲ್ಲ, ಅವ್ರ ಬಾಲಂಗೋಚಿ. ಅದಕ್ಕೆ ಮಿಕ್ಸ್ ಮಾಡಿದ್ದೀವನು, ಮೆಡಿಮಿಕ್ಸ್ ಸೋಪ್ ಬರುತ್ತಲ್ಲ, ಅದರದ್ದು ಫಾರ್ಮುಲಾ. ರಾಯಲ್ ಪೊಲೀಸ್ಗಳು ಕೂಡ ಮೆಡಿಮಿಕ್ಸ್ ಫಾರ್ಮುಲಾದಲ್ಲೇ ಬರ್ತಾರೆ. ಆ್ಯಕ್ಚುಲಿ ಇದನ್ನು ಕವರ್ ಮಾಡಬೇಕಿತ್ತು, ನಾನು ಸಡನ್ನಾಗಿ ಫ್ಲಾಶ್ ಆಗಿ ಅದಕ್ಕೆ ಕವರ್ ಮಾಡಲಿಲ್ಲ. ಈ ಪೊಲೀಸ್ಗಳು ಏನು ಮಾಡಿದ್ರು ಅಂದರೆ, ಈ ಕಾಂಪೌಂಡ್ ದಾಟ್ಕೊಂಡು ಹೋಗಿ ಅಲ್ಲಿ ಟೀ ಕುಡ್ಕೊಬಂದರು. ಇಲ್ಲಿ ಕಾಂಪೌಂಡ್ ದಾಟೋದು, ಆ್ಯಕ್ಚುಲಿ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಕ್ಯಾಂಟೀನ್ ಕಾಂಪೌಂಡ್ ದಾಟ್ಕೊಂಡು ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಟೀ ಶಾಪು, ಅಲ್ಲಿ ಹೋಗಿ ಟೀ ಕುಡ್ಕೊಂಬಂದರು. ಇದು ಮೆಡಿಮಿಕ್ಸ್ ಫಾರ್ಮುಲಾ. ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ಗೆ ದಾರಿ ತೋರಿಸ್ತಾ ಇರೋದು. ಅವ್ರಿಗೂ ಬಂದು ಏನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೇಕಿದೆ ಅಂತ. ಅವ್ರಿಗೆ ದಾರಿ ದೀಪ ಹಾಕ್ತಾರೆ. ಸೊ ಮೆಡಿಮಿಕ್ಸ್ ಫಾರ್ಮುಲಾ ಅದು. ರಾಯಲ್ ಬ್ಲೂ ಕಡೆಯವರು, ರಾಯಲ್ ಬ್ಲೂ ಅವ್ರ ಕಡೆ ಭರತ ಟೀಮ್ ಕಡೆಯವರು ಅಂದರೆ ರಾಮ ಭರತ ಇಬ್ಬರೂ. ಆಗಲೇ ಈಗ ಆಲ್ರೆಡಿ ಹೇಳ್ದೆ ನಾನು, ಆಗಲೇ ಬಲರಾಮ ದ್ವಾರ ಯಾವುದು ಅಂತಿಲ್ಲ, ಯಾರೊಬ್ಬರು ಚಂದನ ಟಿ ವಿಯವರು ಅಂತ. ಸೊ ಎಲ್ಲ ರಿಲೇಟೆಡ್ ಇದು. ಅಂದರೆ ಭರತ ಪ್ರಾಜೆಕ್ಟ್ ರಾಮಾಯಣದಲ್ಲಿ ಭರತ ಒಂದು ಟೀಮ್ ಬೇರೆ, ರಾಮನ ಟೀಮ್ ಬೇರೆ. ಸೊ ಭರತ ಅಂದರೆ ನನ್ನ ತಮ್ಮಂದಿರು, ಲಕ್ಷ್ಮಮ್ಮ ಇದ್ದಾರಲ್ಲ, ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಚಿಕ್ಕಮ್ಮನ ಮಕ್ಕಳು ಮತ್ತು ಮಾವನ ಮಕ್ಕಳು ಆ ಟೀಮಲ್ಲಿ ಬರ್ತಾರೆ.
ನಾನೊಬ್ಬ ಒಂದು ಟೀಮಲ್ಲಿ ಬರ್ತೀನಿ. ಸೊ ಈ ರಾಯಲ್ ಬ್ಲೂ ಕಡೆಯವರೇ ಎಲ್ಲ ಪೊಲೀಸ್ಗಳೆಲ್ಲ ಅಲ್ಲಿಗೆ ಹೋಗ್ತಾರೆ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಎಂಟು ಎಲ್ಲ ಸೇಮ್ ಇದೆ. 12 ಏನಕ್ಕೆ ಅಂದರೆ 12 ತೋರಿಸ್ತಾ ಇರೋದು ಇವನು ಅರುಣ ಇದ್ದಾನಲ್ಲ, ಸುರೇಶ್ ಮಾನ್ ಮಗ, ಅವನು ಡಿಸೆಂಬರಲ್ಲಿ ಹುಟ್ಟಿರೋದು. ಜೊತೆಗೆ 12 ಯಾವ ರಿಜಿಸ್ಟ್ರೇಷನ್ ಬರುತ್ತೆ ಗೊತ್ತಿಲ್ಲ, ಹುಡುಕಿ ನೋಡಬೇಕು. ನಾಯಿಗಳು ಈ ಹುಡುಗಿ ಸಾಕಿರೋದು. ನೋಡಿದ್ರೆ ಬೊಗಳಿ ಸಾಲ ಯಾಕೋ ಗೊತ್ತಿಲ್ಲ, ಏನೇನು ಹೊಡ್ತಾ ಇರ್ತಾರೆ ಬೊಗಳಿ, ಗೊತ್ತಾಯ್ತು ಈ ಹುಡುಗಿ ಸಾಕಿರೋದು ಅದು. ಹುಡುಗಿ ಕಡ್ಕಳವ ರಮೇಶ್ ಕಡೆ ಅವಳ ಹುಡುಗಿ. ಹೇಗೋ ಮೆಸೇಜ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅವ್ರ ಹೋಟೆಲ್ಲಿ. ಕತೆ ಸ್ಟೋರಿ ಇನ್ವೆಸ್ಟಿಗೇಟ್ ಮಾಡಬೇಕು. ನನಗೂ ಸರಿಯಾಗಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕೆಂದರೆ ಎಲ್ಲ ಮಿಸ್ಲೀಡ್ ಮಾಡೋಕ್ಕೆ ಏನಾರೋ ಕಥೆಗಳು ಮಾಡಿದ್ದಾರೆ. ಹೋಟೆಲ್ ಈ ಸ್ಟೋರಿ ಗ್ಯಾರಂಟಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀವಿ. ಇವ್ರುಗಳಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಇದರಿಂದ ದೊಡ್ಡ ಕತೆ ಇದೆ, ಆ್ಯಕ್ಚುಲಿ ದೊಡ್ಡ ಕತೆ ಸಿಕ್ಕಾಪಟ್ಟೆ. ಕಡ್ಕೊಳ್ಳೋ ರಮೇಶಿಗೆ ರಿಲೇಟೆಡ್ ಅದು. ಇಡೀ ಟ್ರೈನ್ ಖಾಲಿ ಇದ್ದರು. ನನ್ನ ಪಕ್ಕ ಮತ್ತು ಮುಂದುಗಡೆ ಸೀಟ್ಗಳಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ದಾರೆ ಜನ. ಕವನ ನೋಟಿಸ್ ಮಾಡಬೇಕಾಗಿರೋದು ಅಂದರೆ ಕಳೆದ ಒಂದು ವಾರದಿಂದಲೂ ಲೌಡ್ ಸ್ಪೀಕರ್ಗಳು ಪ್ಲೇ ಮಾಡ್ಕೊಂಡೇ ಬರ್ತಾರೆ ಪಕ್ಕ ಕೂತ್ಕೊಂಡು. ಆ್ಯಕ್ಚುಲಿ ನಾನು ಇದರಲ್ಲಿ ಅದು ಸೆಕೆಂಡ್ ಕ್ಲಾಸಲ್ಲಿ ಹೋಗ್ತಾಯಿಲ್ಲ, ಸ್ಲೀಪರಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ಸ್ಲೀಪರಲ್ಲಿ ಜನ ಕಡಿಮೆ ಇರ್ತಾರೆ ಅನ್ನೋ ಕಾರಣಕ್ಕೆ. ಹೀಗಿದ್ದರೂ ಸ್ಲೀಪರಲ್ಲಿ ನನ್ನ ಪಕ್ಕನೇ ಬಂದು ಕೂತ್ಕೊಳ್ತಾರೆ, ನಾನು ಹಿಂದೆ ಮುಂದೆ.